ಈ ವರ್ಷ ಒಂದು 20 ಬರ್ತಾವೆ ಈಗ ಬರೋದು. ಈಗ PHC ಜೊತೆಗೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಜನರಲ್ ಹಾಸ್ಪಿಟಲ್ಗೆ PHCಗಳಿಗೆ ಅಪ್ಗ್ರೇಡೇಷನ್ ಆಫ್ ದಿ PHC ಮತ್ತು ಉಪಕರಣಗಳು ಸಲಕರಣೆಗಳು ಇದ್ರ ಬಗ್ಗೆ ಏನಾದರೂ ಪ್ಲಾನ್ ಮಾಡಿರ? ಸಬ್ಮಿಟ್ ಮಾಡಿರ? ಕೇಳ್ಯಾರ ಅವರು? ಈಗ ನಮ್ಮ ಚಿನ್ನೂರು ತಾಲೂಕದಲ್ಲಿ ಜನರಲ್ ಹಾಸ್ಪಿಟಲ್ ಸರ್, ತಾಲೂಕು ಹಾಸ್ಪಿಟಲ್ದು ಕಂಪ್ಲೀಟ್ 2.5 crores ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದೀವಿ ಸರ್. ಇನ್ಸ್ಟ್ರೂಮೆಂಟ್ಸ್ ಟೋಟಲ್ 8 ಸ್ಪೆಷಲಿಸ್ಟ್ಗಳಿಗೆ, ಎಸ್ಪೆಷಲಿ ENT ಸ್ಪೆಷಲಿಸ್ಟ್ ಸರ್, ಕಣ್ಣು ಕಿವಿ ಮೂಗು, ಆಮೇಲೆ ಆಫ್ಥಾಲ್ಮಾಲಜಿ, ಆಮೇಲೆ ಎಲುಬು ಕೀಲು ತಜ್ಞರು ಸರ್ ಅವರಿಗೆ, ಆಮೇಲೆ ಟೋಟಲ್ 8 ಸ್ಪೆಷಲಿಸ್ಟ್ಗಳಿಗೆ 2.5 crores ಎಸ್ಟಿಮೇಷನ್ ಕೊಟ್ಟಿದ್ದೀವಿ ಸರ್. ಸ್ಪೆಷಲಿಸ್ಟ್ ಅಂದ್ರೆ ಅವ್ರನ್ನೇನು ಸ್ಯಾಲ್ರಿ ಸಲುವಾಗಿ ಇಲ್ಲ ಸರ್, ಇನ್ಸ್ಟ್ರೂಮೆಂಟ್ ಸರ್, ಇನ್ಸ್ಟ್ರೂಮೆಂಟ್ಗಳಿಗೆ. ಈ ಪೋಸ್ಟ್ಗಳು ಇದಾವೆ ಈಗ ಇದಾವೆ ಸರ್, ಪೋಸ್ಟ್ ಫಿಲ್ ಇದಾವೆ ಸರ್, ಅಪ್ರೂವ್ಡ್ ಪೋಸ್ಟ್ ಇದಾವೆ. ಎಸ್ ಸರ್. ಈಗ ಓನ್ಲಿ ಸ್ಥಿರೋಗ ತಜ್ಞರು ಸರ್, ಆಮೇಲೆ ಅನಸ್ತೇಷಿಯಾ ತಜ್ಞರಿಗೆ ಅಷ್ಟೇ ಇನ್ಸ್ಟ್ರೂಮೆಂಟ್ಸ್ ಇದಾವೆ ಸರ್. ಉಳಿದೆಲ್ಲ ಸ್ಪೆಷಲಿಸ್ಟ್ಗಳಿಗೆ ಇಲ್ಲ ಸರ್ ಇನ್ಸ್ಟ್ರೂಮೆಂಟ್ಸ್ ಇನ್ನ. ಸೊ ಅವನ್ನ ಕೊಟ್ಟಿದ್ದೀವಿ ಸರ್, ಎಲ್ಲ ಎಸ್ಟಿಮೇಷನ್ ಮಾಡಿ ಕೊಟ್ಟಿದ್ದೀವಿ ಸರ್. ಈಗ ಜನರಲ್ ಹಾಸ್ಪಿಟಲ್ ಎಸ್ ಸರ್. ಈಗ ಅದರಲ್ಲಿ ಇದು ಇದೆಯಾ, ಡಯಾಲಿಸಿಸ್ ಕೊಟ್ಟಿದ್ದೀವಿ ಸರ್. ಎಸ್ ಸರ್, ಪ್ರಾವಿಷನ್ ಮಾಡಿ. ಎಸ್ ಸರ್, 2 ಸ್ಕ್ಯಾನಿಂಗ್ ಕೊಟ್ಟಿದ್ದೀವಿ ಸರ್, CT ಸ್ಕ್ಯಾನ್. ಆಮೇಲೆ ಎಕ್ಸ್ರೇ ಟೆಕ್ನಿಷಿಯನ್ಸ್ ಇನ್ನೂ 2 ಎಕ್ಸ್ಟ್ರಾ ಕೇಳಿದ್ದೀವಿ ಸರ್. ಆಮೇಲೆ ನೇತ್ರ ತಜ್ಞರು, ನೇತ್ರಾಧಿಕಾರಿಗಳು ಕೇಳಿದ್ದೀವಿ ಸರ್. ಆಮೇಲೆ ಸಪರೇಟ್ ತಾಲೂಕಾ ಲೆವೆಲ್ ಲ್ಯಾಬ್ ಕೇಳಿದ್ದೀವಿ ಸರ್, ವಿತ್ ಪೆಥಾಲಜಿಸ್ಟ್ ಕೇಳಿದ್ದೀವಿ ಸರ್, ಮೈಕ್ರೋಬಯಾಲಜಿಸ್ಟ್. ತಾಲೂಕಾ ಲೆವೆಲ್ ಲ್ಯಾಬ್ ಅಂದ್ರೆ ಎಲ್ಲ ಕಂಪ್ಲೀಟ್ ನಾವು ಥೈರಾಯ್ಡು, ಆಮೇಲೆ ಬಯಾಪ್ಸಿ, ಕ್ಯಾನ್ಸರ್ ಟೆಸ್ಟ್ ಮಾಡೋದು ಸರ್, ಅವಕ್ಕೂ ಕೂಡ ಸಪರೇಟ್ ಲ್ಯಾಬ್ ಕೇಳಿದ್ದೀವಿ ಸರ್. ಈಗಾಗಲೇ ಅದು ಅಪ್ರೂವ್ ಆಗಿತ್ತು ಸರ್ ಲಾಸ್ಟ್ ಇಯರ್, ಬಟ್ ಅದು ಜಾಗ ತೊಂದರೆ ಕಾರಣ ಬಂದಿಲ್ಲ ಸರ್ ಅದು. ಸೊ ಈ ವರ್ಷ ಅದು ಮಾಡಲಿಕ್ಕೆ ಅನುದಾನ. ಯೂರಿಯಾಲಜಿಗೆ ಏನು ಮಾಡಿದೆ? ಯೂರಿಯಾಲಜಿ ನ್ಯೂರೋ ಇಲ್ಲ ಸರ್, ಅವು ಸೂಪರ್ ಸ್ಪೆಷಾಲಿಟಿ ಆಗ್ತಾವೆ ಸರ್, ತಾಲೂಕು ಲೆವೆಲ್ ಅವು ಬರಲ್ಲ ಸರ್. ಏನು ಮಾಡಿಲ್ಲ? ಬರಲ್ಲ ಸರ್, ಬರಲ್ಲ. ತಾಲೂಕು ಆಸ್ಪತ್ರೆ ಇಷ್ಟೊಂದು ಕಾರ್ಡಿಯಾಲಜಿ ಇಲ್ಲ ಸರ್, ಅವು ಸೂಪರ್ ಸ್ಪೆಷಾಲಿಟಿ ಸರ್. ಸುಬೆಲ್ಲ ಇದಕ್ಕೆ ಜನರಲ್ ಮೆಡಿಸಿನ್ ಬೇಕಿರ್ತಕ್ಕಂಥವೆಲ್ಲ ಜನರಲ್ ಮೆಡಿಸಿನ್ಗೆಲ್ಲ ಮೆಡಿಕಲ್ ಐಸಿಯು ಎಲ್ಲ ವೆಂಟಿಲೇಟರ್, ಆಮೇಲೆ ಐಸಿಯು ಬೆಡ್ಸ್ ಎಲ್ಲ ಬಂದಿದೆ ಸರ್, ಸೆಟಪ್ ಮಾಡಿದೆ. ಐಸಿಯು ಸೆಟಪ್ ಆಗಿದೆ ಸರ್, ಆಗಿದೆ ಸರ್, ವರ್ಕ್ ಆಗ್ತಾ ಇದೆ. ಅದಕ್ಕೆ ಸ್ಟಾಫ್ ಬೇಕು ಸರ್, ಐಸಿಯು ಸಪರೇಟ್ ಸ್ಟಾಫ್ ಬೇಕು ಸರ್, 8 ಜನ. ಅದನ್ನು ಕೂಡ ಲೆಟರ್ ರೆಡಿ ಮಾಡಿದೆ ಸರ್. ಈಗ ಇರೋದು 2 ಇದೆ ಅಲ್ಲ. ಪ್ರೆಸೆಂಟ್ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟು, ವರ್ಕ್ ಮಾಡೋರು ಎಷ್ಟು ವೇಕೆನ್ಸಿ ಇದಾವ? ಎಸ್ ಸರ್. ಮೈನರ್ OT 2 ಇದೆ. ಬೇರೆ ಕಾಲೇಜು ಜನರಲ್ ಸರ್ಜರಿ 2 ಒಂದೇ OT ಮಾಡೋಕ್ಕಾಗ್ತದೆ. ಹೌದು ಸರ್, ಅದೇ OT ಬೇರೆ ಕಾಲೇಜು ಸಪರೇಟ್ ಮಾಡಬೇಕಲ್ಲ? ಸಪರೇಟ್ ಇದೆ ಸರ್. ಇಲ್ಲ ಸರ್, OT ಟೇಬಲ್ ಸಪರೇಟ್ ಇದಾವೆ ಸರ್. OT ಒಂದೇ ಇದೆ, ಟೇಬಲ್ ಸಪರೇಟ್ ಇದೆ. ಟೇಬಲ್ ಸಪರೇಟ್ ಇದೆ ಸರ್. ಇಕ್ವಿಪ್ಮೆಂಟ್ಸ್ಗಳು ಬೋರ್ಡ್ ಸಿಸ್ಟಮ್ ಇದಾವ, ಲೇಟೆಸ್ಟ್ ಇದೆ. ಲೇಟೆಸ್ಟ್ ಇದೆ ಎಲ್ಲ ಸರ್, ಲೇಟೆಸ್ಟ್ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ವರ್ಕಿಂಗ್ ಕಂಡೀಷನ್. ಲ್ಯಾಬೊರೇಟರಿಗಳನ್ನು ಎಲ್ಲವೂ ಫೆಸಿಲಿಟೀಸ್ ಐತೆ. ಎಸ್ ಸರ್. ಬ್ಲಡ್ ಸ್ಯಾಂಪಲ್ ಎಲ್ಲ ಮಾಡಿ. ಬ್ಲಡ್ ಬ್ಯಾಂಕ್ ನಮ್ಮಲ್ಲಿ ಇಲ್ಲ ಸರ್, ಓನ್ಲಿ ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ಸರ್ ಅಷ್ಟೇ. ಬ್ಲಡ್ ಕಲೆಕ್ಷನ್ ಯೂನಿಟ್ ಇಲ್ಲ ಸರ್, ಅದೊಂದು ಆಗಬೇಕಾಗುತ್ತೆ. ಅಲ್ಲ, ವಿಟಮಿನ್ಸ್ A B C D B12 ಎಲ್ಲ ಮಾಡ್ತಾರೆ ಓಸು? ಇಲ್ಲ ಸರ್, ಓನ್ಲಿ ಫೀವರ್ ಪ್ರೊಫೈಲ್ ಡೆಂಗ್ಯೂ ಫೀವರ್ ಎಲ್ಲ ಮಾಡ್ತೀವಿ ಸರ್. ಡೆಂಗ್ಯೂ ಟೆಸ್ಟ್ ಮಾಡ್ತೀವಿ. ಡೆಂಗ್ಯೂ ಟೆಸ್ಟ್ ಮಾಡಿ ವಿಟಮಿನ್ ಪ್ರೊಫೈಲ್, ಪ್ರೋಟೀನ್ ಪ್ರೊಫೈಲ್ ಮಾಡೋದು ಇಲ್ಲ ಸರ್. ಪೆಥಾಲಜಿಸ್ಟು, ಮೈಕ್ರೋಬಯಾಲಜಿಸ್ಟ್ ಬೇಕಾಗುತ್ತೆ ಸರ್ ಅಂತ, ಹಾಗಾಗಿ ಇಲ್ಲ ಸರ್. ಓನ್ಲಿ ಫೀವರ್ ಪ್ರೊಫೈಲ್ ಮಾಡ್ತಾ ಇದ್ದೀವಿ ಸರ್. ಡೆಂಗ್ಯೂ ಪ್ರೊಫೈಲು, ಆಮೇಲೆ ಮಲೇರಿಯಾ ಸರ್, ಚಿಕನ್ ಗುನ್ಯಾ, ಟೈಫಾಯ್ಡ್, ಆಮೇಲೆ LFT RFT ಮಾಡ್ತೀವಿ ಸರ್. ಈಗ ಸದ್ಯಕ್ಕೆ ಡೆಂಗ್ಯೂ ಕೇಸಸ್ 13 ಬಂದಿದೆ ಸರ್ ಈಗ ಸದ್ಯ ಇಲ್ಲಿವರೆಗೂ. ಅದ್ರಾಗ ಎಸ್ ಸರ್. ಈ ಬಿಲ್ಡಿಂಗ್ ಏನಾಗಿದೆ ಪರಿಸ್ಥಿತಿ? ಏನೋ ಒಂದ್ಸಲ ಪೇಪರ್ನಾಗ ಓದಿದ್ದೆ ಲೀಕೇಜ್ ಐತೆ ಅಂತೇಳಿ. ಹೌದು ಸರ್, ಕೆಳಗಡೆ ಪೂರಾ ಬಿಲ್ಡಿಂಗ್ ಲೀಕೇಜಸ್ ಐತಾ? ಇಲ್ಲ ಸರ್, ಆಲ್ಮೋಸ್ಟ್ ಹಾಫ್ ಆಫ್ ದ ಬಿಲ್ಡಿಂಗ್, ಇಂದ ಬಿಲ್ಡಿಂಗ್ ಎಲ್ಲ ಲೀಕೇಜ್ ಐತೆ ಸರ್. ಮ್ಯಾಗ ಫ್ಲೋರ್? ಎಸ್, ಇಲ್ಲ ಕೆಳಗಿದೆ ಸರ್, ಕಂಪ್ಲೀಟ್ ಕೆಳಗಿಂದೆಲ್ಲ ಲೀಕೇಜ್ ಇದೆ ಸರ್. ಮ್ಯಾಗ ಫ್ಲೋರ್ ಇಲ್ಲ ಅದಕ್ಕೆ? ಅದೇ ಸರ್, ಕೆಳಗಿಂದ ಮೇಲೆ ಫ್ಲೋರ್ ಲೀಕೇಜ್ ಇದೆ ಸರ್, ಕೆಳಗಿಂದ ಕಂಪ್ಲೀಟ್ ಲೀಕೇಜ್ ಇದೆ ಸರ್. ಹಳೆ ಲೇಬರ್ ರೂಮ್ ಸರ್, ಹಳೆ OT ಅದನ್ನು ಬ್ಲಾಕ್ ಮಾಡಿದ್ವಿ ಸರ್, ಕಂಪ್ಲೀಟ್ ಲೀಕೇಜ್ ಇದೆ ಸರ್. ಆಮೇಲೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಸರ್ ಈಗ. ಯಾರು ಇಂಜಿನಿಯರ್ ಕರೆಸೋದು? ಯಾರು ನಿಮ್ಮ ಇಂಜಿನಿಯರ್ ಯಾರು ರೆಗ್ಯುಲರ್ ಆಗಿ ಇದು ಮಾಡೋದು ಸರ್? ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಕೊಟ್ಟಿದ್ದೀವಿ ಸರ್. ತೋರಿಸಿ ಅವೆಲ್ಲವೂ ಸಟರೇಟ್ ಮಾಡಿಕೆ ಬೇಕಾದ
ಸರ್ ಹೋದ ವರ್ಷ ಕೊಟ್ಟಿದ್ದೀವಿ ಸರ್ 1.5 crores ಎಸ್ಟಿಮೇಷನ್ ಅದಕ್ಕೂ ಕೊಟ್ಟಿದ್ದೀವಿ ಸರ್. ಫೋಟೋ ಗೀಟೋ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್. ಅದು ಇನ್ನೂ ಸ್ಯಾಂಕ್ಷನ್ ಆಗಿದೆ ಸರ್. ಸ್ಯಾಂಕ್ಷನ್ ಬಟ್ ಜನರಲ್ ಹಾಸ್ಪಿಟಲ್ ಸ್ವಚ್ಛತೆ ಇರಬೇಕು, ಟೈಮ್ ಸರಿ ಡಾಕ್ಟರ್ಗಳು ಬರಬೇಕು. ಬಹಳಷ್ಟು ಡಾಕ್ಟರ್ ಮೇಲೆ ಅಲಿಗೇಷನ್. ಸ್ಟಾಫ್ ಫುಲ್ ಪ್ಲೇಟ್ ಸ್ಟಾಫ್ ಕೊಟ್ಟ ಮೇಲೆ ಕರೆಕ್ಟ್ ಟೈಮ್ ಸರಿ ಬಂದು ಟೈಮ್ ಸರಿ ಇದ್ದು ಡ್ಯೂಟಿ ಮಾಡಿ ಹೋಗಕ್ಕಾಗಂಗಿಲ್ಲ. ಯಾಕೆ ಮಾಡಂಗಿಲ್ಲ? ಅದನ್ನೇ ಕೇಳಕ್ಕಿರ್ತೀನಲ್ರಿ, ಯಾಕೆ ಮಾಡಕ್ಕಾಗಂಗಿಲ್ಲ? ಎಷ್ಟು ಗಂಟೆಗೆ ಡಾಕ್ಟರ್ ಡ್ಯೂಟಿ? ಕಡ್ಡಾಯವಾಗಿ 9:00 to 5 ಗಂಟೆ ತನಕ ಕಡ್ಡಾಯವಾಗಿ ತಾಲೂಕು ಆಸ್ಪತ್ರೆಗೆ ಇರ್ಬೋದು. ಮತ್ತೆ 12 ಗಂಟೆಗೆ ಅವ್ರು ಹೋಗ್ಬಿಡ್ತಾರೆ ಪ್ರೈವೇಟ್ ಪ್ರಾಕ್ಟೀಸಿಗೆ. ಸರ್ ಈಗ ಮೊನ್ನೆ 2-3 ಇನ್ಸಿಡೆಂಟ್ ಆದಾಗ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದೀವಿ ಸರ್. 1 ತಿಂಗಳಿಂದ ಕಂಪಲ್ಸರಿ ಎಲ್ಲ OPD-ಗಳು 15 ದಿವಸ ತಿಂಗಳು ಮಾಡಿದ್ರಲ್ಲ, ರೆಗ್ಯುಲರ್ ಆಗಿಲ್ಲ, ಕಂಟಿನ್ಯೂಸ್. ಯಾಕಂದ್ರೆ ಹಾಸ್ಪಿಟ್ಲ್ ಇರೋದು ಬಡವರು ಸಲುವಾಗಿ. ಶ್ರೀಮಂತರವ್ರು ಹೆಂಗಾದ್ರೂ ಮಾಡಿಕಂತಾರೆ, ಎಲ್ಲಾದ್ರೂ ಹೋಗಿ ತೋರಿಸ್ತಾರೆ. ಬಟ್ ನೀವೆಲ್ಲ ಅಲ್ಲೇ ಡ್ಯೂಟಿ ಸರಿ ಮಾಡಂಗಿಲ್ಲ, ಸಂಬಳ ಅಲ್ಲಿ ತಗೊಂಡು ಡ್ಯೂಟಿ ಅಲ್ಲಿ ಮಾಡಿದರೆ ಹೇಳಿ ಸ್ಟ್ರಿಕ್ಟ್ ಆಗಿ ಎಲ್ಲ. ನೆಕ್ಸ್ಟ್ ಟೈಮ್ ಇದು ಆಗ್ಬಾರ್ದು ನೋಡು. ಆಮೇಲೆ ಇರೋದು ವೇಸ್ಟ್ ಕ್ರಷಿಂಗ್ ಏನಂತ ಬಯೋಮೆಡಿಕಲ್ ವೇಸ್ಟ್. ಈಗ ಅದೊಂದು KKRD ಬಿದ್ದ ಅಪ್ರೂವಲ್ ಆಗಿದೆ. ಈಗ ಅದು ಎಲ್ಲಿ ಜಾಗ ಹುಡುಕಿದ್ವಿ ಸರ್. ಪೋಸ್ಟ್ ಮಾರ್ಟಮ್ ರೂಮ್ ಮುಂದೆನೆ ಮಾಡಬಹುದು. ಅಲ್ಲೇ ಸಫಿಷಿಯಂಟ್ ಆಗುತ್ತೆ. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ಗಳು ಎಲ್ಲ ಇದಾವೆ. ಎಲ್ಲವೂ ಅದೇ ಸರ್. ಈಗ ಬೇರೆ 8 ಸ್ಪೆಷಲಿಸ್ಟಿಗೆ ಎಸ್ಟಿಮೇಷನ್ ಕೊಟ್ಟಿದ್ದೀವಿ ಸರ್. ಈಗ ಅಲ್ಲ ಮಲ್ಟಿಪಲ್ ಇದೆ. ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ PHCಗಳು ಆಗ್ಬೇಕು. ಪಾಪ್ಯುಲೇಷನ್ ಕಡಿಮೆ ಇದೆ, PHCಗಳು ನಂಬರ್ ಆಫ್ PHC ಜಾಸ್ತಿ ಇದಾವ, ಮತ್ತೆ ಅಲ್ಲೇ ಪ್ರಪೋಸ್ ಮಾಡೋದ? ಈ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಏನ್ ಮಾಡ್ತಾರ DHO? ನೀವು ಪ್ರತಿಯೊಂದು ಅಡ್ವಾನ್ಸ್ ಆಗಿರ್ಬೇಕು DHO ಪ್ರತಿಯೊಂದು ವಿಷಯದಲ್ಲಿ. ಇಂಥ ಸಿಂಧನೂರು ತಾಲೂಕಿನಲ್ಲಿ ನೆಕ್ಸ್ಟ್ ಈ ವರ್ಷ ಮುಂದಿನ ವರ್ಷ KKRD ಮ್ಯಾಕ್ಸಿಮಮ್ ಫ್ಲೋ ಆಗ್ತೈತೆ. ಸೋರ್ಸಸ್ ಫ್ಲೋ ಆದಾಗ ಅದ್ರ ಬಳಕೆ ಅದ್ರ ಪ್ರಪೋಸಲ್ ನಮ್ಗೆ ರೆಡಿ ಇರ್ಬೇಕು. ಟೇಬಲ್ ಮೇಲೆ ರೆಡಿ ಇದ್ರೆ ಕುಂತು ಹೋಗಿ ಆರ್ಡರ್ ಮಾಡ್ಸಕ್ ಆಗ್ತದೆ. ನಿಮ್ಮ ಪ್ರಪೋಸಲ್ ರೆಡಿ ಇರಂಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡ್ತೀವಿ? 2 ಸಲ ಕ್ಯಾಬಿನೆಟ್ ವಾಪಸ್ ಕಳಿಸಿ ಫೈಲ್ ಗೊತ್ತಿದೆ ನಿಮ್ಗೆ. ಅದು ಇವತ್ತಿಗೂ ನಮಗೆ ಕ್ಲಿಯರ್ ಆಗ್ಬೋದು. ಕಾರಣ ಹೇಳ್ರ DHOಗ ಇಲ್ಲ. ಈ ಸಲ ನೆಕ್ಸ್ಟ್ KDP ಮೀಟಿಂಗ್ನಾಗ ರಾಯಚೂರಾಗ ಮಾತಾಡಿದೆ ಸಿಂಧನೂರು. ಯಾಕಂದ್ರೆ ನಂಬರ್ ಆಫ್ ಪೇಷಂಟ್ಸ್ ಇರೋದು ಸಿಂಧನೂರು ತಾಲೂಕದಾಗ ಜಾಸ್ತಿ. ಆಕ್ಸಿಡೆಂಟ್ ಆಗಲಿ, ಪೇಷಂಟ್ಗಳಾಗಲಿ, ವರ್ಕ್ ಲೋಡ್ ಆಗಲಿ. ಡಿಸ್ಟ್ರಿಕ್ಟ್ನಾಗ ರಾಯಚೂರು ಬಿಟ್ಟಿದೆ, ನೆಕ್ಸ್ಟ್ ಸಿನ್ನೂರು ಐತೆ, ಲಿಂಗಸೂರು ಐತೆ. ಮತ್ತೆ ಇಲ್ಲಿ ಎಷ್ಟು ಪಾಪ್ಯುಲೇಷನ್ ಎಷ್ಟೈತಿ, ಎಷ್ಟು PHC ಇರ್ಬೇಕು? ಇಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ನಿಮ್ಮ ಇದ್ರ ಪ್ರಕಾರ? ಇದುವರೆಗೆ ಟೋಟಲ್ 4,80,000 ಅಂತ ತೋರಿಸಿದ್ರು ಸರ್. ಪಾಪ್ಯುಲೇಷನ್ ಎಷ್ಟು PHC ಇರ್ಬೇಕು? ಟೋಟಲ್ 13 PHC ಇರ್ಬೇಕು ಸರ್. ಈಗ ಎಷ್ಟಿದೆ? ಟೋಟಲ್ 11 ಇದೆ ಸರ್. ಮತ್ತೆ ಇನ್ನ 4 ಶಾರ್ಟ್ ಫಾಲ್ ಇದೆ. ಈಗ ಆ ಪ್ರಪೋಸಲ್ ಹೋಗ್ಬೇಕಿಲ್ಲ? ಹೌದು ಸರ್. ಯಾಕೆ ಹೋಗ್ಲಿಲ್ಲ? ತಮ್ಮ ಅಧ್ಯಕ್ಷತೆಯಲ್ಲಿ ಸಬ್ಮಿಟ್ ಮಾಡಿದ್ವಿ ಸರ್. ಅದೇ DHO ಸರ್. ಯಾಕೆ ಹೋಗ್ಲಿಲ್ಲ ಅದನ್ನ ಹೇಳ್ಬೇಕ ಬೇಡ? ಹೋಗಿಲ್ಲ ಈ ಫಸ್ಟ್ ಲಿಸ್ಟ್ ನಲ್ಲೇ ಬರ್ಬೇಕಾಗಿತ್ತು ಸರ್. ಅದು ಸೆಕೆಂಡ್ ಲಿಸ್ಟ್ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳಿದ್ವಿ. ಫಸ್ಟ್ ಲಿಸ್ಟ್ 18 PHC ಬಂದಿದ್ದಾವೆ ಸರ್ ರಾಯಚೂರಿಗೆ. ಎಲ್ಲಿ 18, 13 ಆಗಿದ್ದು. ನಾನು ಗ್ಯಾರಂಟಿ ಮಾಡಿದ್ದು 5 ಜಾಸ್ತಿ ಆಗ. ಪಾಪ್ಯುಲೇಷನ್ ವಿಚಿತ್ರ ಇದೆ. ಕೊಡೋರು KKRD ಕೊಡ್ತಾರ. ಅವ್ರು ರಿವರ್ಸ್ ಫಾರ್ಮುಲಾ, ಸೆನ್ಸಸ್ ರಿವರ್ಸ್ ಫಾರ್ಮುಲಾ ಆಗಿ ಜನಸಂಖ್ಯೆ 10 ವರ್ಷದಾಗ 2011ರಿಂದ 2024 13 ವರ್ಷದಾಗ ಇಷ್ಟು % ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಫ್ಯೂಚರ್ ಇದನ್ನ ಇಟ್ಕೊಂಡು ಕಡಿಮೆ ಇದನ್ನ ತೋರಿಸ್ಯಾರ. PHCಗಳು ಇಷ್ಟು ಬೇಕಾಗಿಲ್ಲ. ನಿಮಗೆ ಗೊತ್ತೈತೆ ಇದು ರಿವರ್ಸ್ ಫಾರ್ಮುಲಾ ಆಫ್ ಪಾಪ್ಯುಲೇಷನ್? ಎಲ್ಲೇನ ಕೇಳಿರ? ಅದ್ರಾಗ ಮಾಡ್ಯಾರ ಈಗ ಇವರು ಡಿಪಾರ್ಟ್ಮೆಂಟ್ನಾಗ. ಮತ್ತೆ ಕ್ಯಾಬಿನೆಟ್ ಹೋಗಿ ಗಲಾಟೆ ಮಾಡಿ ಹೇಳಿದ್ಮೇಲೆ ಮತ್ತೆ PHCಗಳು ಜಾಸ್ತಿ ಆದವು. ಈಗ ಇದನ್ನ ನೀವು ಇಂಥ ಸಂದರ್ಭ ಬಂದಾಗ ಅಡ್ವಾನ್ಸ್ ಆಗಿ ಬಂದು ಕುಂತು ಈಗ ಇಮಿಡಿಯೇಟ್ ಆಗಿ ಟೋಟಲ್ ಸಿನ್ನೂರು ಜನರಲ್ ಹಾಸ್ಪಿಟ್ಲಿಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು ಏನೇನು ಬೇಕು ಅವನ್ನೆಲ್ಲ ಒಂದು ಲಿಸ್ಟ್ ರೆಡಿ ಮಾಡಿ ಪ್ರಪೋಸಲ್ ಬಿಲ್ಡಪ್ ಮಾಡಿ ಮೊದಲು ಫಸ್ಟ್ KKRD ನೀವು ಇದ್ರ ಥ್ರೋ ಚಾನಲ್ ಥ್ರೋ ಯಾರು DHO ಆದ್ರೆ ನೆಕ್ಸ್ಟ್ ಯಾರು JD ಜಾಯಿಂಟ್ ಡೈರೆಕ್ಟರ್
ಅವ್ರದ್ದು KKRDB ಹೋಗ್ಬೇಕು, ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡಿ ಇವೆಲ್ಲವನ್ನ ಕಳಿಸ್ರಿ. Yes, sir. ಕಳಿಸಿ ಈಗ ನೆಕ್ಸ್ಟ್ ಅದು KKRDB ಅಪ್ರೂವಲ್ ಆಗೋದ್ರೊಳಗೆ ನಮ್ಮ ಫೈಲ್ಗಳು ಎಲ್ಲ ಇರ್ಬೇಕು ನೋಡ್ರಿ. Yes, sir. Yes, sir. ಇಕ್ವಿಪ್ಮೆಂಟ್ಸ್ ಇಂದು ಪ್ಲಸ್ ಇದ್ರದ್ದು ಎಲ್ಲ ಐತೆ. ಸರ್ 2 PHC ಹೇಳಿದೆ ಸರ್, ದಿದ್ದಿಗೆ ಒಂದು ರೌಡಕುಂದ ಹೇಳಿದೆ. ಮೂರು ನೀತಿಗೆ ರೌಡಕುಂದಿ ಪ್ಲಸ್ ಪಗಡದಿಂದಿ. ಆಮೇಲೆ 2 ಅಪ್ಗ್ರೇಡ್, 1 ಅಪ್ಗ್ರೇಡೇಷನ್, 2 ಜವಳಿಗೆರ ಅಂಡ್ ಬಾದರ್ಲಿ ಅಪ್ಗ್ರೇಡೇಷನ್ ಅಂತ ಹೇಳಿದ್ರು. ಜವಳಿಗೆರ ಆಗಿದೆ ಸರ್. ಬಾದರ್ಲಿ ಒಂದು Yes, ಅಪ್ಗ್ರೇಡೇಷನ್. sir. ಅದಕ್ಕೆ ಏನೇನ್ ಬೇಕು? ಅಪ್ಗ್ರೇಡೇಷನ್ ಅಂದ್ರೆ ಏನು? CHC ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು? Yes, sir. ಅವನ್ನೆಲ್ಲ ಪ್ರಪೋಸ್ ಮಾಡಿರ? ಮಾಡಿದ್ದೀವಿ ಸರ್, ಆಗ ಇಷ್ಟು ಬಂದಿದೆ ಸರ್. ಬಟ್ ಈ ಸಲ ಅಪ್ರೂವ್ ಈಗ ಆಗಿಲ್ಲ. ಒಂದು ಸಲ ಒಂದು PHC ಲಿಂದ CHC ಅಪ್ಗ್ರೇಡೇಷನ್ ಆದ್ಮೇಲೆ ಅದಕ್ಕೆ ತಕ್ಕಂತೆ ಪೋಸ್ಟ್ಗಳು ಪ್ಲಸ್ ಉಪಕರಣಗಳು ಎರಡೂ ಬೇಕು. Yes. ನೀವು ಬರೀ ಎಕ್ವಿಪ್ಮೆಂಟ್ಸ್ಗಳು ಬಂದು ಅಲ್ಲಿ ಮಾಡೋರಿಲ್ಲ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಪ್ರಪೋಸ್ ಮಾಡ್ಬೇಕು. ಈಗ ಅಲ್ಲಿ ಎರಡು ಬಿಲ್ಡಿಂಗ್ ಇದಾವೆ. ಈಗ ಅಲ್ಲಿ ಹಳೆ ಬಿಲ್ಡಿಂಗ್ ಒಂದು, ಹೊಸ ಬಿಲ್ಡಿಂಗ್ ಒಂದು. ಈ ಬಿಲ್ಡಿಂಗ್ಗಳು ಎಲ್ಲಿ ಇನ್ನ PHCಗಳು ಆಗ್ಬೇಕಾಯ್ತು ಹೊಸ. ಸರ್ ಈಗ ರೌಡಕುಂದ ಅಲ್ಲ ಅದು ಹೊಸ, ಅದು ಹೊಸ PHC. ಸರ್, ಹಳೆ ಬಿಲ್ಡಿಂಗ್ಗಳು ಹಾರಪ್ಪು PHC ಕಂಪ್ಲೀಟ್ ಆಯ್ತು. 9 PHC ಇದಾವಲ್ರಿ. Yes, sir. ಅದ್ರ ಹೊಸ ಬಿಲ್ಡಿಂಗ್ ಎಷ್ಟಿದೆ, ಹಳೆ ಎಷ್ಟಿದೆ? ಸರ್ ಎಲ್ಲ ಹೊಸ 9 ಹೊಸವಾಗಿ. ಅಲ್ಲೇನೇನಿದೆ ಎಕ್ವಿಪ್ಮೆಂಟ್ಸ್ PHC ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳಿದಾವ. ಇದಾವೆ ಸರ್. ಇದಾವೆ ಸರ್. ಬರೀ ಕಾಟು, ಬೆಡ್, ಇಂಜೆಕ್ಷನ್ ಅಷ್ಟೇ ಇಟ್ಟಾರ? ಇಲ್ಲ ಸರ್, ಎಲ್ಲ ಇದಾವೆ ಸರ್. ಉಳಿದ್ವೆಲ್ಲ ಒಂದು PHC ಏನೇನ್ ಬೇಕಾಗುತ್ತೆ? ಏನು 6 ಕಾರ್ಡ್ ಸರ್, ಆಮೇಲೆ ಡೆಲಿವರಿ ಕಾರ್ಡ್ ಸರ್, ಆಮೇಲೆ ECG ಮಷೀನ್, ಲೇಬರ್ ರೂಮ್ ಇರುತ್ತೆ. ಲೇಬರ್ ರೂಮ್, ಆಮೇಲೆ ಅಡ್ಮಿಷನ್ ಕೌಂಟರ್ ಸರ್. ಈ ಕಾಯಕಲ್ಪ NPS ಅಂತ ಹೇಳಿ ಮಾಡ್ತಾ ಇದ್ದೀವಿ ಸರ್ ನಾವು. ಸ್ವಚ್ಛತೆ ಬಗ್ಗೆ, ಡಾಕ್ಟರ್ಸ್ ಟೈಮಿಂಗಿನ ಬಗ್ಗೆ, ಆಮೇಲೆ ಪೇಷಂಟ್ಗಳು ಸರಿಯಾಗಿ ಟ್ರೀಟ್ ಮಾಡಂಗಲ್ಲ ಡಾಕ್ಟರ್ಸ್ಗಳು. ಇದಕ್ಕೆ ಏನ್ ಮಾಡ್ತಾರೆ? ಈಗ ನೋಟಿಸ್ ಕೊಟ್ಟಿದ್ದೀವಿ ಸರ್, ಯಾರ್ಯಾರು ನೋಟಿಸ್ನಿಂದ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ನೋಟಿಸ್ಲಿಂದ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಎದ್ದು ಡಾಕ್ಟರ್ಗಳಿಗೆ ಸರಿಪಡಿಸಿ ಸರಿ ಮಾಡಿ ಅವ್ರನ್ನ ಕುದುರಂಗ್ ಮಾಡಬೇಕು. ತಾಳ್ಮೆಯಿಂದ ಪೇಷಂಟ್ಗಳ ಜೊತೆಗೆ ಚರ್ಚೆ ಮಾಡಬೇಕು, ಡಯಾಗ್ನೈಸ್ ಮಾಡಬೇಕು, ಹೇಳ್ಬೇಕು ಅವ್ರೆಲ್ಲರಿಗೆ. ಈಗ ಅದ್ಯಾವ್ದು ಮೊನ್ನೆ ಕಾಟವಾದ ಮ್ಯಾಗನೆ ಒಂದು ಇದಾಗಿದೆ ಅಂತ ಕೇಸ್. ಮತ್ತೆ ಇಂಥವು ಯಾವ ಹೇಳಂಗಿಲ್ಲ. ಏನಾಗಿದೆ ಸರ್? ಅದು ಪ್ರೈವೇಟ್ ಅಲ್ಲಿ ಆಗಿತ್ತು ಸರ್. ಪ್ರೈವೇಟ್ ಡೆಲಿವರಿ ಆಗಿತ್ತು, ಅವ್ರ ಆಸ್ಪತ್ರೆಗೆ ಡೆಲಿವರಿ ಆಗಿತ್ತು ಸರ್. ಅದು ರೆಫರ್ ಮಾಡಿದ್ದೆ ಸರ್ ಸೀರಿಯಸ್ ಆಗಿ. ಅದು ರಾಯಚೂರಿಗೆ ಹೋಗಿ, ರಾಯಚೂರಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಿಗೆ ಹೋಗಿತ್ತು ಸರ್. ಅಲ್ಲಿ ಹೋಗಿ ಚಿಕಿತ್ಸೆ ಫಲಕಾರಿ ಆಗಿದೆ, ಡೆತ್ ಆಗಿತ್ತು ಸರ್. ಸೊ ಸರ್ ಡೆತ್ ಆಗಿರೋದು ಬೆಂಗಳೂರು, ಅಡ್ಮಿಟ್ ಆಗಿರೋದು ಈ ಪ್ರೈವೇಟ್ ಹಾಸ್ಪಿಟಲ್. ಎಸ್ ಸರ್, ಸ್ಪರ್ಶ ಆಸ್ಪತ್ರೆ. ಸ್ಪರ್ಶ ಹಾಸ್ಪಿಟಲ್ ಅಲ್ಲೇ ಅಲ್ಲಿಂದ ಪೇಷಂಟ್ ಎಲ್ಲಿ ರಾಯಚೂರಿಗೆ ಕಳಿಸ್ತಾರ? ರಾಯಚೂರಿಗೆ ಕಳಿಸಿದ್ರು ಸರ್. ಇಲ್ಲಿ ರಿಮ್ಸ್ಗೆ ಸರ್. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದೆ ಸರ್. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ ನಂತರ ಅಲ್ಲಿ ಸೀರಿಯಸ್ ಆಗಿ ನೆಕ್ಸ್ಟ್ ಬೆಂಗಳೂರಿಗೆ ಹೋಗಿದೆ ಸರ್. ಡೆಲಿವರಿ ಪೇಷಂಟ್? ಎಸ್ ಸರ್. ಎಲ್ಲಿ ಡೆಲಿವರಿ ಆಗೋದು? ಸ್ಪರ್ಶ ಆಸ್ಪತ್ರೆ ಸಿಂಧನೂರು ಡೆಲಿವರಿ ಆಗಿತ್ತು ಸರ್. ಎಲ್ಲ ಕರೆಕ್ಟ್ ಆಗಿ ಮಾಡಿದೆ ಸರ್ ಡೆಲಿವರಿ. ಅದು ಆಸ್ ಯೂಶುವಲ್ PPH ಅಂತ ಕೆಲವೊಂದು ಪೇಷಂಟ್ಗೆ ಆಗ್ತಾವೆ ಸರ್. PPH ಬ್ಲೀಡಿಂಗ್ ಜಾಸ್ತಿ ಆಗಿಬಿಡ್ತಾವೆ ಸರ್. ಸೊ ಬ್ಲೀಡಿಂಗ್ ಜಾಸ್ತಿ ಆಗಿ ಇಮಿಡಿಯೇಟ್ಲಿ ಕಳಿಸಿದ್ದಾರೆ ಸರ್, ಎಲ್ಲ ಸ್ಟೇಬಲ್ ಮಾಡಿ. ಅಲ್ಲಿ ಕೂಡ ರಾಯಚೂರಲ್ಲಿ ರಿಮ್ಸ್ ಮ್ಯಾನೇಜ್ ಮಾಡಿದ್ದಾರೆ ಸರ್. ಬಟ್ ಅಲ್ಲಿ ಸೀರಿಯಸ್ ಆದ್ಮೇಲೆ ಕೂಡ ಬೆಂಗಳೂರಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸಿದ್ಮೇಲೆ ಕಿಡ್ನಿ ಫೇಲ್ಯೂರ್ ಆಗಿ ಡೆತ್ ಆಯ್ತು ಸರ್. ಡೆತ್ ಆಗಿರೋದು ಅಲ್ಲೇ ಸರ್, ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ಸರ್. ಬಟ್ PPH ಆಗಿ ಡೆತ್ ಆಗಿರೋದ್ರಿಂದ ಅವರು ಸರ್ ಅಟೆಂಡ್ ಮಾಡಿಲ್ಲ ಅಂತೇಳಿ ಅಲಿಗೇಷನ್ ಮಾಡಿದ್ರು ಸರ್. ಯಾರು? ರಿಲೇಟಿವ್ಸ್, ಪೇಷಂಟ್ ರಿಲೇಟಿವ್ಸ್. ಈಗ ಏನಾಗಿದೆ? ಅದು ಇನ್ನು ಹಂತದಲ್ಲಿದೆ ಸರ್, DHO ಸರ್ ಹಂತದಲ್ಲಿದೆ ಸರ್. ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಸದ್ಯ ಡಾಕ್ಟರ್ ಪುಷ್ಪಲತಾ ಮೇಡಮ್ ಅಟೆಂಡ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಸಿಜೇರಿಯನ್, ನಾರ್ಮಲ್ ಡೆಲಿವರಿ. ಈಗ ಕಾಟುವ ಇಲ್ಲ? ಕಾಟುವ 1 ಮಂತ್ ಆಯ್ತು ಸರ್, ಈಗ ಲೀವ್ ಹಾಕಿ ಸರ್. ಯಾರು ಇನ್ಚಾರ್ಜ್? ಇನ್ಚಾರ್ಜ್ ಡಾಕ್ಟರ್ ಸುರೇಶ್ ಗೌಡ ಸರ್ ಇದ್ದಾರೆ ಸರ್. ಅವ್ರು ಬರ್ಬೇಕಿಲ್ವ ಮೀಟಿಂಗ್? ಬಂದಿದೆ ಸರ್. CM ಸರ್. ಯಾಕೆ ಬಂದಿಲ್ಲ? ಕರ್ಸು ಎಲ್ಲಿದೆ? ಕರ್ಸು ಬಾ ಅಂತ ಹೇಳಿ ಮೀಟಿಂಗ್. ಅದು ಅವ್ರದ್ದು ಜನರಲ್ ಹಾಸ್ಪಿಟಲ್ ಕೈ ಬಿಡ. ಅಲ್ಲಿ ಬಿಲ್ಡಿಂಗ್ ಏನು ಅವಶ್ಯಕತೆ ಐತಿ? ಏನು ಪ್ರಪೋಸ್ ಮಾಡಿದ್ರು ಸರ್? ನೀವು ಕ್ವಾರ್ಟರ್ಸ್ ಪ್ರಪೋಸ್ ಮಾಡಿದ್ರು ಸರ್. ಆಗಲಿ ಕ್ವಾರ್ಟರ್ಸ್ ಬೇಡ, ಫಸ್ಟ್ ಹಾಸ್ಪಿಟಲ್ ಇರುತ್ತೆ. ನೀವು ಬರೀ ಡಾಕ್ಟರ್ ನೋಡ್ಕೊಂಡು ಹೇಳ್ಕೊಂಡು ಕೂತಾರೆ. ಫಸ್ಟ್ ಕ್ವಾರ್ಟರ್ಸ್, ಆಮೇಲೆ ಡಾಕ್ಟರ್. ಇದು ಹಾಸ್ಪಿಟಲ್, ಆಮೇಲೆ ಡಾಕ್ಟರ್.
ತಾಲೂಕು ಆಸ್ಪತ್ರೆ ಕೊಟ್ಟಿದ್ದಾರೆ ಸರ್ ಪ್ರಪೋಸಲ್ ಬಿಲ್ಡಿಂಗ್ ಅಲ್ಲ ಈಗ 100 ಬೆಡೆಡ್ ಅಲ್ಲ ಅದು ಎಸ್ ಸರ್ 100 ಬೆಡೆಡ್ ಹಾಸ್ಪಿಟಲ್ ಈಗ ಇರೋದು. ಎಸ್ ಸರ್ ಈಗ ಅದನ್ನ ಅಪ್ಗ್ರೇಡ್ ಮಾಡಿ ಇನ್ನೂ ಅಪ್ಗ್ರೇಡ್ ಮಾಡಿ ಬೆಡ್ಗಳು ಹೆಚ್ಚು ಮಾಡ್ಬೇಕಾದ್ರೆ ಏನೇನು ಮಾಡಬೇಕು? ಸಫಿಸಿಯೆಂಟ್ ಆಗ್ತಾವ ನಿಮ್ಮ ವರ್ಕ್ ಲೋಡಿನ ಪ್ರಕಾರ ಬೆಡ್ಗಳು? ತಾಲೂಕು ಲೆವೆಲ್ ಹಾಸ್ಪಿಟಲ್ 100 ಬೆಡ್ ಫೈನಲ್ ಆಯ್ತು ಸರ್. ಇಲ್ಲ ಫೈನಲಿ ಲೋಡ್ ಜಾಸ್ತಿ ಆದ್ರೆ ಲೋಡ್ ಜಾಸ್ತಿ ಆದ್ರೆ ಅದು ಸರ್ ಅದು ತೋರಿಸ್ಬೇಕಾಗುತ್ತೆ. ಈಗ ಅವರೇಜ್ ಎಷ್ಟು ಬರ್ತವೆ ಇನ್ ಪೇಷಂಟ್? ಈ ಡೈಲಿ ಒಂದು 1000 ಬರ್ತದೆ ಸರ್ ಟೋಟಲ್. ಅದು ಔಟ್ ಪೇಷಂಟ್, ಇನ್ ಪೇಷಂಟ್? ಇನ್ ಪೇಷಂಟ್ ಒಂದು 200 ಆಗ್ತದೆ ಸರ್. ಮತ್ತೆ ಇರೋದು 100 ಬೆಡೆಡ್. ಹೌದು ಸರ್. ಮತ್ತೆ ಹೆಂಗೆ ಅಕಾಮಡೇಟ್ ಮಾಡ್ತಾರೆ? ICU ಇಲ್ಲ ಸರ್ ಸೀಸನ್ ಅಲ್ಲಿ ಇರುತ್ತೆ ಸರ್. ಇನ್ ಪೇಷಂಟ್ Inpatient who are admitted to hospital. ಸರ್ ಇನ್ ಪೇಷಂಟ್ ಒಂದು 50 to 100 ಆಗ್ಬೋದು ಸರ್. ಅದನ್ನೇ ಕೇಳಿದ್ ನಾನು. ಸರ್ ಎಲ್ಲ ಇನ್ ಪೇಷಂಟ್ 50 to 100 ಆಗ್ತದೆ ಸರ್ ಡೈಲಿ. ಡೈಲಿ. OPD 500 to 700 ಆಗ್ತದೆ ಸರ್. ಆಮೇಲೆ ಪ್ರತಿಯೊಂದು PH ಇನ್ ಪೇಷಂಟ್ ಔಟ್ ಪೇಷಂಟ್ ಎಷ್ಟೆಷ್ಟು ಇರ್ತಾರೆ? ಪ್ರಾಪರ್ ಎಲ್ಲ ಅದು ಬಿಡ್ರಿ. ಈಗ ನಿಮ್ಮದು ರೂರಲ್ ಏರಿಯಾದಲ್ಲಿ PHಗಳು 9 PH ಇದಾವೆ. ಇನ್ ಪೇಷಂಟ್ ಔಟ್ ಪೇಷಂಟ್ ಏನೈತಿ ಪರಿಸ್ಥಿತಿ? ಎಷ್ಟೆಷ್ಟು ಇರ್ತದೆ ಸರ್? PHಗಳಲ್ಲಿ ಮಿನಿಮಮ್ ಇನ್ ಪೇಷಂಟ್ ಒಂದು 20 ಆಗ್ತಾವೆ ಸರ್. ಔಟ್ ಪೇಷಂಟ್ 100 ಅಂತ ಆಗ್ತಾವೆ ಸರ್ ಮಿನಿಮಮ್? ಮಿನಿಮಮ್ ಸರ್. ಡಾಕ್ಟರ್ಸ್ OPD ಒಂದು 100 ಟನ್ ಆರಾಮ ಆಗ್ತದೆ. 5-6 ಕಾರ್ಡ್ ಇರ್ತಾವ ಅಷ್ಟೇ, 5-6 ಕಾರ್ಡ್ ಇರ್ತಾವ. ಅವು ಸರ್ ಇನ್ ಪೇಷಂಟ್ ಅಂದ್ರೆ ಸರ್ ಅವರು 2 hours ಇರ್ತಾರೆ ಸರ್. ಬಾಡಿ ಹೆಚ್ಚಿಗೆ ಹೋಗ್ಬಿಡ್ತಾರೆ ಸರ್. ಅವನು ಕೂಡ ಅಡ್ಮಿಟ್ ಆದ ಪೇಷಂಟ್ಗಳು ಸ್ಟೇ ಮಾಡಲ್ಲ ಸರ್. ಸ್ಟೇ ಮಾಡಲ್ಲ ಸರ್. 24 hours ಒಂದು 50 to 20 ಆಗ್ತಾವೆ ಸರ್. ಎಸ್ ಸರ್ ಎಸ್. ಈ ಟೊಬ್ಯಾಕ್ಟಮಿ ಇವೆಲ್ಲ ಇಲ್ಲಿ ಮಾಡ್ತಾರೆ, ಅಲ್ಲಿ PH ಮಾಡ್ತಾರೆ ಸರ್ ಓನ್ಲಿ ತಾಲೂಕು ಹಾಸ್ಪಿಟಲ್. ವಿಲೇಜ್ ಲೆವೆಲ್? ಇಲ್ಲ ಸರ್ ಓನ್ಲಿ ತಾಲೂಕು ಹಾಸ್ಪಿಟಲ್ ಮಾಡೋದು. ಓನ್ಲಿ ಇನ್ನು PH ಲೆವೆಲ್ ಇಲ್ಲ ಸರ್. ತುರುವೇಳ ಮೊದಲು ಜವಳಿಗೆನ ಮಾಡ್ತಿದ್ದೆ ಸರ್, ಅದು ಸ್ಟಾಪ್ ಆಗಿದೆ. ಈಗ ಟಾರ್ಗೆಟ್ ಕಂಪ್ಲೀಟ್ ಬಂದ್ ಮಾಡಿಬಿಟ್ರೆ ನೀವು ಟೊಬ್ಯಾಕ್ಟಮಿ ಟಾರ್ಗೆಟ್ ಇಲ್ಲ ಏನು? ಇಲ್ಲ ಸರ್ ಎಷ್ಟು ಬರ್ತದೆ Population policy ಒಳಗಡೆ ತೆಗೆದುಬಿಟ್ಟಾರೆ ಸರ್ ಈಗ. ಡಿಲಿವರಿ ಕೇಸಸ್ಗಳು ಸರ್ ಡೆಲಿವರಿ ತಿಂಗಳ 350 ಆಗ್ತವೆ ಸರ್. ಎಲ್ಲಿ? 300 to 350 ತಾಲೂಕು ಹಾಸ್ಪಿಟಲ್ ಸರ್. ಆಮೇಲೆ ಎಲ್ಲ PHಗಳಲ್ಲಿ ಇಟ್ಕೊಂಡ್ರೆ 100 to 150 ಆಗ್ತವೆ ಸರ್. ಟೋಟಲ್ 500 ಡೆಲಿವರಿ ಆಗ್ತವೆ ಸರ್. ಹೋಲ್ ತಾಲೂಕು ಸರ್. ಒಂದು ತಿಂಗಳ ಸರ್. ತಿಂಗಳಿಗೆ ಸರ್ ತಿಂಗಳಿಗೆ ಹೇಳೋದು ಒಂದು ತಿಂಗಳಿಗೆ 500 ಡೆಲಿವರಿ ಆಗ್ತವೆ ಸರ್. ತಿಂಗಳ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ 300ರಿಂದ 350 ಆಗ್ತವೆ ಸರ್ ಟೋಟಲ್ ಸರ್. ಸಿಜೇರಿಯನ್ ಒಂದು 50ರಿಂದ 60 ಆಗ್ತದೆ ಸರ್ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ. ನಾಗರಾಜ್ ಕಟ್ಟೋ ಸರ್ ಇದ್ದಾರೆ ಸರ್. ಇಲ್ಲಾಂದ್ರೆ ಒಂದು 15-20 ಆಗ್ತವೆ ಸರ್ ಅಷ್ಟೇ. ಪೀಡಿಯಾಟ್ರಿಕ್ ಪೇಷಂಟ್ಗಳು ಪೀಡಿಯಾಟ್ರಿಕ್ ಒಬ್ಬರು ಇದ್ದಾರೆ ಸರ್ ಈಗ NHL ಕಾಂಟ್ರಾಕ್ಟ್ಗಳು ರೆಗ್ಯುಲರ್. ಅದು ಔಟ್ ಪೇಷಂಟ್ ಇನ್ ಪೇಷಂಟ್ ಬೇರೆ ಬೇರೆ ಮಾಡ್ತಾರ? ಇದರ ಕಾಮನ್ ಇಲ್ಲ ಸರ್ ಎಲ್ಲ ಬೇರೆ ಸರ್. ಎಲ್ಲ ಬೇರೆ ಸಪರೇಟ್ HWC ಪೋರ್ಟಲ್ ಅಂತ ಇದೆ ಸರ್ ಆನ್ಲೈನ್. ಅದ್ರಾಗ ಕಂಪಲ್ಸರಿ. ಏಡ್ಸ್ ಪೇಷಂಟ್ ಎಷ್ಟಿದ್ದಾರೆ ಹೆಚ್ಚಾಗಿ? ಬೇರೆ ಡಿಪಾರ್ಟ್ಮೆಂಟ್ ಇದೆ ಸರ್. ಅವ್ರಿಗೆ ಡಿಪಾರ್ಟ್ಮೆಂಟ್ ಬೇರೆ ನಿಮಗೆ ಬರಂಗಿಲ್ಲ. ನ್ಯಾಕೋ ಇದೆ ಸರ್. ನೋಡಿಲ್ಲ ಅವರು. ತಾಲೂಕು ಡಿಸ್ಟ್ರಿಕ್ಟ್ ಅಲ್ಲಿ ಕೋಆರ್ಡಿನೇಟರ್ ಇರ್ತಾರೆ. ಹೌದು ಸರ್. ಬೇರೆ ಡಿಪಾರ್ಟ್ಮೆಂಟ್ ಇದೆ ಸರ್. ಹೆಲ್ತ್ ಡಿಪಾರ್ಟ್ಮೆಂಟ್ ಸೊಸೈಟಿ ಇದೆ ಸರ್. ಸಪರೇಟ್ ನೀವು ವಿಸಿಟ್ ಮಾಡ್ತಾರ? ಎಸ್ ಸರ್ ಎಸ್ ಸರ್. ಎರಡು ದಿವಸ ಒಂದ್ಸಲ ಮಾಡಿ ಸರ್. ವಾರ 2 PHC ಮಾಡ್ತೀವಿ ಸರ್. ವಾರ 2 PHC ಮಾಡ್ತೀವಿ ಸರ್. ವಾರ 2 PH ಮಾಡಿದ್ರೆ ಅಷ್ಟು ಇದಿಗೈತಿ ಬಾಯಿ ಹೇಳ್ಬೋದಲ್ಲ ಏನೇನೈತಿ ಏನೆಲ್ಲ ಸರ್. ಎಲ್ಲ ಕಡೆ ಡಾಕ್ಟರ್ಸ್ ನೋಡ್ತಾರೆ ಸರ್. OPD ಎಲ್ಲ ಕಂಪ್ಲೇಂಟ್ ಡಾಕ್ಟರ್ಸ್ಗಳು ಯಾರು ಇರಂಗಿಲ್ಲ, ಯಾರು ನೋಡಂಗಿಲ್ಲ, ಪೇಷಂಟ್ಗಳೆಲ್ಲ ಸಿದ್ದೂರಿಗೆ ಬರ್ತಾವ ಅನ್ನೋದು ವಾದ. ಇದಕ್ಕೆ ಏನು ಉತ್ತರ? ನೀವು ವಾರದಾಗ 2 ಸಲ ನೀವು 2 ದಿವಸ ವಿಸಿಟ್ ಮಾಡಿದ್ರೆ ಅಂತ ಕಂಪಲ್ಸರಿ ಡಾಕ್ಟರ್ಗಳು ಇರಲೇಬೇಕಲ್ಲ? ಸರ್ ಆ ಥರ ಯಾವುದು ಡಾಕ್ಟರ್ಸ್ ಇಲ್ಲ ಏನಿಲ್ಲ. 100% ಯಾವುದೇ PHC ಡಾಕ್ಟರ್ ಇಲ್ಲ ಅಂತಿಲ್ಲ ಸರ್. ಅಲ್ಲೇ ಡಾಕ್ಟ್ರು ಅಲ್ಲಿ ಹಾಸ್ಪಿಟ್ಲಾಗ ವರ್ಕ್ ಮಾಡಂಗಿಲ್ಲ ಅಂತಾರ. ಇಲ್ಲ ಸರ್. ನಿಮ್ಮ ಅಟೆಂಡೆನ್ಸ್ ಬಂದು ಅಟೆಂಡೆನ್ಸ್ ಆಗಿ ಹೋಗ್ಬಿಡ್ತಾರ, ಇಲ್ಲಿ ಕೆಲಸ ಮಾಡಂಗಿಲ್ಲ ಯಾರು?
ಇಲ್ಲ ಸರ್ ಪಿ ಎಚ್ ಸಿ ಮಟ್ಟದಲ್ಲಿ ಮಾತ್ರ ಯಾವುದೇ ಆ ತರ ಇಲ್ಲ ಸರ್. ಕಂಪಲ್ಸರಿ 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ತಾರೆ ಹೋಗ್ತಾರೆ. ಸರ್. ಎಲ್ಲ ಕಡೆ ಪಿ ಎಚ್ ಸಿ ಜಾಸ್ತಿನೇ ಇದೆ, ಓಪನಿ ಜಾಸ್ತಿನೇ ಇದೆ, ಕ್ರೌಡ್ ಜಾಸ್ತಿನೇ ಇದೆ. ಅವ್ರು ಯಾವುದೇ ಪಿ ಎಚ್ ಸಿ ಭೇಟಿ ಕೊಟ್ಟರು ಕೊಡ್ಬೋದು ಸರ್, ಕೊಡ್ಬೋದು. ಕೊಡ್ಬೋದು. ಎಲ್ಲ ಪಿ ಎಚ್ ಸಿ ಡಾಕ್ಟರ್ಸ್ ಇದ್ದಾರೆ ಸರ್. ಮೀಟಿಂಗ್ ಇದ್ದಾಗ ಹೋಗಿರ್ತಾರೆ ಸರ್, ಟ್ರೈನಿಂಗ್ ಇದ್ದಾಗ ಹೋಗಿರ್ತಾರೆ ಸರ್. ಅಷ್ಟು ಬಿಟ್ಟರೆ ಬೇರೆ ಟೈಮಲ್ಲಿ ಬಂದು ಕಂಪಲ್ಸರಿ ಡಾಕ್ಟರ್ಸ್ ಇರ್ತಾರೆ ಸರ್. ನೆಕ್ಸ್ಟ್ ಎಜುಕೇಶನ್ ಎಕ್ಸಸ್ ಆಗಿ ರಿಸಾಲ್ವ್ ಆಗಿದೆ ಎಲ್ಲ ಟೋಟಲ್ ಅಮೌಂಟ್ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಂತೇಳಿ. ಈಗ ನೆಕ್ಸ್ಟ್ ಇನ್ನೊಂದು ಜುಲೈ 15-20ನೇ ತಾರೀಕು ಒಳಗೆ ಪ್ರಪೋಸಲ್ ಮೂವ್ ಮಾಡ್ಬೇಕು ನಾವು. ಈಗ ನಾವು ಕೇಳ್ತಕ್ಕಂಥ ಇವೆಲ್ಲ ವಿಷಯಗಳು ಏನು ಪ್ರಸ್ತಾವನೆಗಳು ನಿಮ್ಮ ಡಿಪಾರ್ಟ್ಮೆಂಟ್ ಕಿಂಗಾಡಿ ಹೋಗಿರ್ಬೇಕೆಲ್ಲವು.